ಹಲೋ, ಹಲೋ, ಯಾರು ಎಲ್ಲಿದ್ಯಣ್ಣ? ಯಾರು? ಎಲ್ಲಿದ್ಯಣ್ಣ ನರಸಿಂಹಣ್ಣ? ಹಲೋ, ಹಲೋ, ಇಲ್ಲಿ ಮನೆ ತಾವ ಇದ್ದೀನಿ ಅಣ್ಣ. ಯಾರು ಹೇಳಿ? ಕಾಪಿ ಆಯ್ತಾ ಅಣ್ಣ? ಕಾಫಿ ಕುಡಿತಾ ಇದ್ದೀರಣ್ಣ? ಓ ಕುಡಿನೇ ನಾಳೆ ಕುಡಿಬೇಕಿನ್ನೇಣ್ಣ ಸಮಾಚಾರ? ಆರೋಗ್ಯನ ಓ, ಒಂದು 60% ಆರೋಗ್ಯ. ಪರ ಇಲ್ಲ ದೇವ್ರು ಓ, ದುಡ್ಡು ಕಾಸು ಏನ್ ಕೊಡ, ಆರೋಗ್ಯ ಕೊಡ್ಬೇಕಣ್ಣ, ಅದೇ ಮುಖ್ಯ. ಇಲ್ಲಿ ಆರೋಗ್ಯನ ಏಕೆ ಅಣ್ಣ? ನೀವು ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಹೊಟ್ಟೆ ದಪ್ಪ ಅಷ್ಟೇ, ಆರೋಗ್ಯವಾಗಿ ಇದ್ದೀವಿ. ಅಣ್ಣ ಅದಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಓ, ಬೆಳಗ್ಗೆ ಹೊತ್ತು ಬಿಸಿನೀರು ಓ, ಕಾಯಿಸ್ಬಿಟ್ಟು ಓ, ಬಿಸಿನೀರು ಕಾಯಿಸ್ಬಿಟ್ಟು ಹಾ, ಅದಕ್ಕೆ ಒಂದು ಅರ್ಧ ಓಲ್ಡ್ ನಿಂಬೆಹಣ್ಣು ಹಿಂಡು ಕುಡಿದ್ರೆ ಅಣ್ಣ ಹಾ. ಗೊಜ್ಜೆಲ್ಲ ಕರ್ಗೋಗುತ್ತೆ. ಇಲ್ಲ ಅಣ್ಣ, ಇದು ನಾನು ನಮ್ಮ ಹುಡುಗ, ನಮ್ಮ ಹುಡುಗ ಹೇಳಿದ್ಮೇಲೆ ಅದೇ ಟೈಪ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳೋದು ಒಂದೋಳು, ಆಮೇಲೆ ಬಿಸಿನೀರು ಆರಿಸ್ಬಿಟ್ಟು ಬೆಳಗ್ಗೆನಾಗ ಒಂದು ಗ್ಲಾಸ್, ದೊಡ್ಡ ಗ್ಲಾಸ್ ಆಗಿ ಒಂದು ಗ್ಲಾಸ್ ಕುಡಿತೀನಿ. ಆಮೇಲೆ ಈಗ ಒಂದು 4-5 ದಿನದಿಂದ ಹಂಗೆ, 3-4 ದಿನದಿಂದ ಹಂಗೆ ಮಾಡ್ತಾ ಇದ್ದೀನಿ ಅಣ್ಣ. ಮಾಡಿ ಅಣ್ಣ. ಇನ್ನೇನಣ್ಣ ಸಮಾಚಾರ? ನಿಮ್ಗೆ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಅಣ್ಣ. ನಾನಲ್ವಾ, ಬೆಂಗಳೂರು ವಿಧಾನಸೌಧದವ. ಇವ್ರು ನಾನು ಹುಚ್ಚಂತಾವ್. ಅಣ್ಣ, ಇದು ಹಾಲು ಕರೆದ್ರ? ಅಣ್ಣ ಹಾಲು ಕರೆದ್ರ ಒತ್ತುಟ್ಟ? ಅಯ್ಯೋ ಏನ್ ಕರೆದು ಇಷ್ಟೊತ್ತಿಗೆ ಅಲ್ಲಣ್ಣ, ಸಾಯಂಕಾಲ ಹಾಲೆ 4:15 ಕರೆದ್ಬಿಟ್ಟು. ಕರೆಕ್ಟಾಗಿ ಮಾತಾಡು. ನೆನೆ ದಿನ ಅಲ್ಲೇ ಒತ್ತು ಒಂದು ನಾನು ಆಲೆ ಎದ್ಮೇಲೆ ಅಣ್ಣ, ಇವಾಗ ಅಲ್ಲೇ ಬೆಳಗಿನ ಜಾವ. ಏನ್ ನಾವೇನ್ ಅಮೇರಿಕದಾಗಿದ್ದೀವ, ನೀವೇನು ಇದ್ರಾಗಿದ್ದೀಯಾ? 70 ಕಿಲೋಮೀಟರ್ ದೂರದಾಗಿದ್ದೀವಪ್ಪ. ನಾವಿನ್ನು ಈಗ ನೆನ್ನೆ ದಿನ ನೋಡ್ರಿ ಹಿಂಗ್ ಮಾತಾಡಿನು. ಅಲ್ಲೇ ಎದ್ದಿದ್ದೆ. ನನಗೆ ಊಟ ತಿರುಗಿಸ್ತಾರಲ್ಲ ಈಗ ಸಾಯಂಕಾಲಕ್ಕೆಲ್ಲಣ್ಣ. ಅಲ್ಲ ಕಣ, ನಾವೇನ್ ಅಮೇರಿಕದಾಗಿದ್ದೀವ? ನನಗೆ ತಲೆನೇ ನನಗೆ ಮಾತಾಡಕ್ ನೆನ್ನೆ ದಿನ. ಇಲ್ಲ ಅಣ್ಣ, ಅದಕ್ಕೆ ಕೇಳಿದೆ ಅಣ್ಣ. ನೆನ್ನೆ ಯಾರೋ ಫೋನ್ ಮಾಡಿ ಹಾಲು ಕರಿತಾ ಇದ್ದೀವಿ ಅಂತ ಅಂದ್ರು. ನಾನು ಇದೇನು ಇಷ್ಟೊತ್ತಿನಾಗ ಹಾಲು ಕರೀತಾರೆ ಅಂತ ಅಂದೆ. ಯಾರೋ ನೆನ್ನೆ ದಿನ ಫೋನ್ ಮಾಡಿದ್ರು ವಿಧಾನಸೌಧದವ್ರು. ಅವ್ರದ್ದು ಅಲ್ಲೇ ಮನೆ ಐತ್ರಿ ಅಂತೆ. ನಾವು ವಿಧಾನಸೌಧದವ್ರು ಹೇಳು, ಅಲ್ಲೇ ಇರೋದು ನಮ್ದು ಮನೆ. ಇದೇನ್ರಿ ನಿಮ್ಗೆ ಏನು ಅಂತ ನಿಮ್ಗೆ ಏನು ಅಂತ ಹೇಳ? ವಿಧಾನಸೌಧದಾಗ ಯಾರನ್ನ ಮನೆ ಕೊಡ್ತಾರ? ವಿಧಾನಸೌಧ ಮನೆ ಕೊಡಲ್ಲ. ಸುಮ್ ಬರೀ ಈ ಸಿಕ್ಕೂರು ಸವಾಸಾಗಿ ನಾನು ಸುಮ್ಮನೆ ಉಟ್ಕೊಂಡು ಹೋದೆ ನಾನು. ಅಣ್ಣ ಈಗ ಬಾಡಿಗೆ ಬೇಕಾ, ಲೀಸ್ ಬೇಕಣ್ಣ ನಿಂಗೆ ಅಲ್ಲಿ ಮನೆ? ಆ ಸುತ್ತಲೂ ಅಲ್ಲ, ಸುತ್ತಲಿರೋ ಮನೆ ಮಠಗಳು ಅಲ್ಲ, ವಿಧಾನಸೌಧಗೆ ಮನೆ ಕೊಡ್ತಾರ ಅಂತ ನಾನ್ ಕೇಳಿದ್ದು. ನಿನ್ಗೆ ಅಣ್ಣ ನರಸಿಂಹಣ್ಣ, ನೀನು ಬೇಜಾರು ಮಾಡ್ಕೊಂಬೇಡ. ನಿನಗೆ ಬಾಡಿಗೆ ಬೇಕಾ, ಲೀಸಿಗೆ ಬೇಕೋ ಹೇಳು, ಬಾ, ಬೆಳಿಗ್ಗೆನೆ ಕೊಡಿಸ್ತೀನಿ. ಈ ಬೆಳಗ್ಗೆ ಒಂದು ಡಬಲ್ ಬೆಡ್ರೂಮ್ ಇರೋದು ಖಾಲಿ ಆಗೈತೆ. ಇದು ಫರ್ನಿಚರ್, ದಿವಾನ್ ಕಾಟು, ಬಾಕಿಲಿನರು ಸಂಬಂಧ ಐತಾ ನಿಮ್ಗೆ? ಏನಂಗಂದ್ರೆ ಅವ್ರು ಬೇರೆ ಇರ್ಬೋದು. ಇಂತ ಮಾತಾಡಕ್ ಹೋಗಿ ವಾಂತಿ ಬಂದಂಗ ಆಗುತ್ತೆ. ಏನಣ್ಣ ಹಂಗಂದ್ರೆ? ಎಲ್ಲ ಅವ್ರು ಯಾರೋ ಮಾಡಿದ್ರು ಸ್ವಾಮಿ, ಆ ಗುಂಪಿನವ್ರು ಏನೋ ಅಂತಿದ್ದೆ. ಏನ್ ಹೇಳು? ಅಲ್ಲ, ಆ ಗುಂಪಿನವ್ರು ಏನೋ ಅಂತಿದ್ದೆ ನಾನು. ಏನ್ ಹಂಗ? ಅವ್ರಂದ್ರೆ ಯಾರು? ಹುಣಸೂರ್ ಕಡೆ ಅವ್ರು ಇತ್ತು, ಮೈಸೂರು ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್, ವಿಶ್ವನಾಥ್ ಊರು. ಏನಂತೆ? ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದು. ಒಂದು ಬ್ಯಾಚ್ ಆನೆ ಹಿಂಡು ಬರೀತಲ್ಲ ಒಂದೊಂದ್ಸಲ, ಈ ಕಾಡಾನೆಗಳು ಹಂಗ ಬಂದ್ಬಿಟ್ಟು ನನ್ನ ಕಿಕ್ಕಿಡಿಸಿ, ಬೇಡ ಸ್ವಾಮಿ ನಮ್ಗೆ. ನೀವು ಸ್ವಂತ ಊರು ಹುಟ್ಟೂರು ಯಾವ್ದು? ಬೆಂಗಳೂರೇ. ಅಲ್ಲ, ನೀವು ಲಾಸ್ಟಿಗೆ ಸರಿಯಾಗಿ ಫಿನಿಶಿಂಗ್ ಕೊಟ್ಬಿಟ್ರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಏನದು ಹಂಗ್ ಮಾತಾಡ್ತೀರಾ? ಇಲ್ಲ ಸ್ವಾಮಿ, ಅವಾಗ ಹಿಂಗೆ ಮಾತಾಡ್ತಾ ಲಾಸ್ಟಿಗೆ ಒಂಥರ ಮಾತಾಡ್ಬಿಡ್ತಾರ. ಅವ್ನ ಯಾವನೋ ಗುಲಾಮ. ನಾನೇನು ಇವನ್ನೆಲ್ಲ ಕೂಡ್ಲೆಲ್ಲ ಕಿತ್ಕೊಟ್ಬಿಟ್ಟೆ ಸ್ವಾಮಿ, ಮೈಮಗಳದೆಲ್ಲ. ಯಾರಪ್ಪ? ಏನ್ ಕೂಡ್ಲು? ಏನು ಯಾವಾಗ ಹಿಂಗೆ ನಮ್ದು ಹಿಂಗೆ ತಲೆ ಬಿಸಿಯಾಗಿ 46% ನನ್ಗೂ ಹಳೆ ತಲೆ ಕೆಟ್ಟವಂಗ್ ಕಾಣ್ತಾ ಇತ್ತು. 46% ಏನು ಈ ರಕ್ತ ಹೋಯ್ತು. ಆಮೇಲೆ ಇವ್ರು ಯಾರು ಚಿಕ್ಕಗಳು ಬೇರೆ ಬಾಗಿಲು ನೀವು ಫೋನ್ ಮಾಡ್ತಾರೆ. ಐತಿ, ನಿನ್ನೆಯಿಂದಲೇ ಎಕ್ಸಾಮ್ ಐತಿ. ಏನ ತೊಂದ್ರೆ ಆಯ್ತಾ ಫೋನ್ ಮಾಡಿದ್ದು? ಇಲ್ಲ ಅಣ್ಣ, ಅದಕ್ಕೆ ಈಚೆ ಕೂಡ ಬಂದ್ಬಿಟ್ಟೆ. ಯಾರು ಅಂತ ಗೊತ್ತಾಯ್ತಾ? ಹೋಗ್ಲಿ.
ಅದೇ ಹೊಸೂರು. ಲಲಿತಾರ ಅಣ್ಣ ಅಣ್ಣ. ಕಾಫಿ ಆಯ್ತಾ? ಕಾಫಿ ಆಯ್ತಾ? ಹ್ಞೂ ಅಣ್ಣ ಆಯ್ತು, ನಿಮ್ದಾಯ್ತಣ್ಣ? ಹ್ಞೂ ಆಯ್ತು. ಏನಣ್ಣ ಅದು ಇದ್ರಲ್ಲಿ ನೋಡಿದೆ ಅದೇನೋ ರೋಪ್ಸೋದಲ್ಲೆಲ್ಲ ಡ್ಯಾನ್ಸ್ ಆಡಿದ್ದೀರಲ್ಲಣ್ಣ ತುಂಬಾ. ರೋಪ್ಸು? ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ. ಇಲ್ಲ ಒಟ್ಟಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರೇನು ಹಾಡು ಆಡಿದ್ದು ನಾವು ನಮ್ಮ ಹುಡುಗರು ಒಯ್ದೋಣ ಇದಕ್ಕೆ ದೇವ್ರಿಗೆ ದೇವಸ್ಥಾನಕ್ಕೆ ಕೈ ಚಂದ ಮಾಡ್ಕೊಂಡು ಆಡಿದ್ವು ಅಣ್ಣ. ಜಾಗ ಚೆನ್ನಾಗೈತೆ ಬಿಡೋಣ. ನಿಮ್ಗೆ ಹೆಂಗ್ ಬಂತಣ್ಣ? ಎಲ್ಲರಿಗೂ ಬರುತ್ತೆ ಅಲ್ಲಣ್ಣ. ನಾನು ಅದೇ ನೀವು ಒಬ್ರಿಗೆನ ಎಲ್ಲರೂ ಕಳ್ಸೋರು ಅವರು ರೋಪ್ಸು. ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ ರೋಪ್ಸು ಅಂದ್ರೆ. ಹ್ಞೂನಣ್ಣ ನಾನೇ ಇದು ಟೀ ಶರ್ಟು ಪ್ಯಾಂಟು ತುಂಬಾ ಚೆನ್ನಾಗಿದ್ದೀರಣ್ಣ. ಇವಾಗ ಅಲ್ಲಿಕ್ಕಿನು ನಾವೇ ಏನೋ ನಮ್ಗೇನು ಹಂಗ್ ಬರಲ್ಲಣ್ಣ ಈಗ ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ಮ ಮಗ. ಹೌದಣ್ಣ. ನಮ್ಗ ಅವೆಲ್ಲ ಮಾಡಕ್ ಬರಲ್ರ. ನಮ್ ಮಗ ಬಂದಿದ್ ಜೊತೆಲಿ ಮಗ ಮಾಡ್ತಾನ. ಇನ್ನ ಊಟ ಅಣ್ಣ? ಊಟ ಏನಿಲ್ಲ, ಇನ್ನ ಮಾಡ್ಬೇಕಣ್ಣ. ಸಂಡೇ ನಾವು ಅಲ್ವಾ? ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಟ್ರಿ. ಮನೆ ತವ ಕುಂಟಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತರಲ್ಲ, ಈ ತಲೆ ಸೇರ್ಕೊಂಡ್ರೆ ಅದು ಇದು ಟ್ಯಾಕ್ರೆ ಮಾತು. ಇಲ್ಲ ಇಲ್ಲ, ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ, ನಾರಿಂದು. ತೆಂಗಿನ ಮಟ್ಟ ನಾರಿಂದು. ತೆಂಗಿನ ಮಟ್ಟ ನಾರಿಂದು ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಒಟ್ಟ ಅದೇ ಹಿಂಗೆ ಫ್ರೀಯಾಗಿ ಫ್ರೀಯಾಗಿ ಏನಿಲ್ಲ. ಅಲ್ಲಿ ಒಂದ್ ಹೋಗಿ ನಾವು ನೋಡಂಗೆ ನಾವು ಬಂದ್ ಮೇಂಟೈನ್ ಮಾಡಿದ್ವಿ. ಅದೇ ತರ ಹೋಗಿ ನೀನ್ ಮೇಂಟೈನ್ ಮಾಡು, ಎಲ್ಲ ನೋಡಿ ಕೆಲಸ ಮಾಡೋರಿಗೆಲ್ಲ ಕೆಲಸ ಮಾಡ್ರಿ, ಕ್ಲೀನಾಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡು. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದ್ಯಾವ್ದೋ ಇದು ಮಿಲಿಟರಿಗೆ ಇವ್ರು ಪಾಕಿಸ್ತಾನದಲ್ಲೆಲ್ಲ ಹೊಡೆದಾಕಿರೋದು ಅದು ಎಲ್ಲ ಅದಕ್ಕೇನೆ ಊರಾಗೇನು ಗೊತ್ತಿಲ್ಲ. ಅದಕ್ಕೆ ನಾವ್ ಹೇಳಿದೀವಿ ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಕೊಂಬಿಡಣ. ಡೈವರ್ಸ್ ಕೊಡಿಸ್ಬಿಟ್ಟು ಬಂದು ಕರ್ಕೊಂಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಇನ್ನೊಂದ್ 2 ದಿವಸ ಬಿಟ್ಟು ಯಾವತ್ತನ್ನ ಒಂದ್ ದಿವಸ ಕ್ಲೀನಾಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್. ಏನು ನಮ್ ಓನರೇ ಅಲ್ವಾ ಅವಳಿನೇನು, ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವಳಿಗೂನು. ಅಲ್ಲ ನಾನ್ ಹೇಳ್ತಿರೋದು ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಗಾರಗಳು ನೋಡ್ಕೊಂಡು ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆಲಿ ಅಥವಾ ರಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಮಾತ್ರ ನೀವು ನೋಡ್ರೆ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ದುಡ್ಕೊಂಬಂದ್ ಹಾಕ್ಬೇಕು ಅಂತಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಣ ಮತ್ತೆ ಹಂಗಾಗಿ ತಿರ್ಗಾ ಅದು. ಆಮೇಲೆ ನಾವಿವಾಗ ನಾವು ಮನೆಗೆ ಬರ್ತಾ ಇರ್ತೀವಿ, ನಿಮ್ಮ ಅಕ್ಕನೇ ಹಿಂಗೆ ಅಂತೆ ನಿಮ್ ತಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳದಿಟ್ಟು ನಿಮ್ಮ ಅವ್ರು ಸಾಧನೆ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು. ಕರೆಕ್ಟ್ ಬಿಡಿ ಅಣ್ಣ, ಒಳ್ಳೆ ಮಾತು ಹೇಳಿದ್ರಿ ನೀವು. ಹಂಗಾಗಿ ಇನ್ನ ಈ ಕಡೆ ತರಿಸ್ಬೇಡ್ರಿ ಅಂದ್ರೆ ಅರ್ಥ ಇತ್ತು, ಒಬ್ಬರನ್ನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ. ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಈಗ ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ. ಹಂಗ ಒಳ್ಳೆತನ ಇರ್ಬೇಕು. ಇಲ್ಲ ಅಣ್ಣ, ಎಲ್ಲ ಆಯ್ತು. ಮೊನ್ನೆನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನು ಅಲ್ಲೇ ಕೊಟ್ಬಿಟ್ಟು ಒಂದಿಷ್ಟು ಬಟ್ಟೆ ತಗೊಂಡ್ ಬದಿ. ಅದೂ ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ಅವತ್ತು ಹೇಳಿರಲ್ಲ ನೀವು, ನಮ್ಗೇನು ಬೇಕಿಲ್ಲ ಬಡವ್ರಿಗೆ ಕೊಟ್ಟು ಹೋಗ್ತೀವಿ ಅಂತ. ಬಂದು ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ. ಕೊಡ್ತೀನಿ ತಡಿಯೋಣ ಒಂದ್ ನಿಮಿಷ. ಚೆನ್ನಾಗಿದೆ, ಕೊಡ್ತೀನಿ ಕೊಡು. ಮಾತಾಡ್ತಾರ ಅವರು, ಕಾರೆಲ್ಲ ಡ್ರೈವ್ ಮಾಡ್ತಾರಣ್ಣ. ಅವೆಲ್ಲ ಗಟ್ಟಿ ದೇಹ, ಹಳೆ ಮುದ್ದೆ ತಿಂದ್ರೆ ದೇಹಗಳು. ಕೊಡ್ತೀನಿ ನೋಡಿ ಅಣ್ಣ, ಕೊಡಿ ಸ್ವಾಮಿ. ಹಲೋ ಅಯ್ಯರೇ, ಆಯ್ತ್ರ ಊಟ? ನಮಸ್ಕಾರನಪ್ಪ. ಊಟ ಆಯ್ತಯ್ಯ? ನಮಸ್ಕಾರ. ಆಯ್ತು, ಇನ್ನ ಇಲ್ಲ, ನಾನು ಮಾಡ್ಬೇಕು.
ನಂಗೆ ಶುಗರ್ ಅಲ್ವಾ, ನಾನೇನು ಅನ್ನ ತಿನ್ನಲ್ಲ, ಹಾ ಚಪಾತಿ ಏನೋ ತಿಂತೀನಿ. ಹಂಗೂ ಬೇಜಾರಾದಾಗ ಯಾವಾಗನ ಒಂದೊಂದ್ಸರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ. ಬಾಯಿ ಚಪ್ಪರ್ಸ್ತೈತಲ್ಲ. ಮುದ್ದೆ ಮುದ್ದೆ ರಾಗಿ ಮುದ್ದೆ ತಿನ್ನಲ್ಲ ನೀವು ಆ ಕಡೆ? ಇಲ್ಲ, ಕಮ್ಮಿ ಈ ಕಡೆ ಎಲ್ಲ. ರಾಗಿ ಮುದ್ದೆ ಒಳ್ಳೆ ಸ್ವಾಮಿ, ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ. ಅದಕ್ಕೇನೇನು ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡಿದೆ. ನನ್ನ ಮಗಳು ಬಾಳ್ನ ಉಳಿಸಿದ್ಯೆ ನೀನು. ನಿನಗೆ ನಾವು ಕೋಟಿ ಕೋಟಿ ನಮ್ಮನ್ನ ಮಾಡಿದ್ರು ಕೈ ಎತ್ತು ಮುಗಿದ್ರು ನೀನು ನಮ್ಮ ಋಣ, ನಾವು ನಿಮ್ಮ ಋಣ ತೀರ್ಸಕ್ಕಾಗಲ್ಲಪ್ಪ. ಸ್ವಾಮಿ ಇದು ಶುಗರ್ ಅಂತೀರಾ, ಟೆನ್ಷನ್ ತಗೊಳ್ಳಿ. ಏನೋ ಇದು ನಾನು ಆಚೆಗೆ ಬಂದಿದ್ದೀನಿ. ಏನು ಎಲ್ಲಾ ತಂದೆ ತಾಯಿನೂ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು. ಹೌದಲ್ವನಪ್ಪ? ನೋಡಪ್ಪ, ನಾವೇ ಬೆಳಗ್ಗೆ ಆದ್ರೆ 100 ಜನಕ್ಕೆ ಕೆಲಸ ಕೊಡ್ತೀವಿ, ಅಂತದ್ರಾಗ ಹೋಗಿ ಇವಳು ಇಂಥ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಯಜಮಾನ್ರೆ ಜಾಸ್ತಿ ಓಡಾಡಕ್ ಹೋಗ್ಬೇಡಿ, ಇದು ಆಮೇಲೆ ವಯಸ್ಸಾದ್ಯವ. ನೀನು ನನ್ನ ಬಾಗುದ್ ದೇವ್ರಪ್ಪ. ನಮ್ಮ ಜನ್ಮದ ಜನ್ಮದಾಗೂ ನಿನ್ ಋಣ ತೀರ್ಸಕ್ಕಾಗಲ್ಲ. ನೀನ್ ಅಷ್ಟು ಇದು ಮಾಡಿದೀಯ, ನಾವ್ ಯಾವತ್ತು ನಿನ್ ಋಣ ತೀರ್ಸಲ್ಲಪ್ಪ. ನೀನ್ ನಮ್ ಬಾಗಿದ್ ದೇವ್ರು. ಏನೋ ಬಿಡಿ ಸ್ವಾಮಿ, ಎಲ್ಲ ಜಾಸ್ತಿ ಇದನ್ನು ಟೆನ್ಷನ್ ತಗೊಬೇಡಿ ಸ್ವಾಮಿ, ವಯಸ್ಸಾದ್ಯವ. ಆಮೇಲೆ ನಾವು ಅದು ದೇವಸ್ಥಾನಗಳಿಗೆ ಹೋಗಂಗಿಲ್ಲ. ಇದು ಎಷ್ಟು ವರ್ಷ ನಿಮ್ಗೆ? ಎಷ್ಟು ವರ್ಷ? ಅಲ್ಲೇ 77 ಕಣಪ್ಪ. ಬಿಡಿ, ಅಯ್ಯೋ ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಆಮೇಲೆ ಇದೇ ಟೆನ್ಷನ್ ಹೊರಟ್ಬಿಟ್ರೆ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ರೂ ನೀವು ಟೈಮ್ ಸರಿ ಮಾತ್ರೆ ಅದು ತಾಳಿ ಶುಗರ್ ಐತೆ ಅಂತೀರಾ, ಅಲ್ಲಿ ಕೇಳಿದ್ವಿ ಅಂತ ಕೇಳ ಮಗ. ಹೇಳಿ ಸ್ವಾಮಿ. ಅದೇನಪ್ಪ, ನಾನೇ ಹೆಂಗ ಸಾಯೋದ್ರೊಳಗೆ ಅವಳಿಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಮಾಡ್ತೀಯ? ಅದಕ್ಕೆ ನನ್ನ ಮಗ ನಾನು ಹೋಗಿ ಪೈಸದ್ದು ತಗೋಬೇಡಿ, ಹೆಚ್ಚು ತಗೋಬೇಡಿ. ನೋಡಿ, ಅವರು ತಾಯಿಗಿದ್ರೆ ಸಲ್ವಿದ್ರೆ ಚೆನ್ನಾಗಿರ್ಲಿ ಅಂತ ಅವರು ಮದುವೆ ಮಾಡಿಬಿಟ್ಟಿದ್ದು. ಎಲ್ಲ ಮಾಡ್ಕೊಟ್ಟಿದ್ದು ಆಯ್ತು, ಹೋಯ್ತು. ಅದು ನಾವು ದುಡ್ಡಿನ ಬಗ್ಗೆ ಚಿಂತೆ ಮಾಡ್ತಿಲ್ಲ. ದುಡ್ಡು ಹೋಗ್ಬಿಡ್ಲಿ, ಹೆಂಗ ವಾಪಸ್ ಅವಳನ್ನ ಬಂದ್ಲಲ್ಲ. ಒಳ್ಳೇದು. ಇವಳ ಜೊತೆಗೆ ಹೋದವಳು ಅವಳು ಬರ್ಲೇ ಇಲ್ಲ ಮನೆಗೆ ವಾಪಸ್ಸು. ಇವಳು ಸ್ನೇಹದಿಂದ ಎಲ್ಲ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದು. ಇವ್ರು ಸ್ನೇಹದಿಂದ. ಒಟ್ಟಿಗೆ ಇದು ಹೆಂಗಾಯ್ತು ಅಂತಂದ್ರೆ ಈ ಗಾರ್ಮೆಂಟ್ಸ್ ಅಂತವಿಂತವ್ ಆಗ್ಬಿಟ್ಟೆ ಸ್ವಾಮಿ, ಎಲ್ಲ ಹಿಂಗ ಆಗೋದು. ಹಲೋ ಹಲೋ, ಯಾರು? ಎಲ್ಲಿದ್ಯಣ್ಣ? ಯಾರು? ಎಲ್ಲಿದ್ಯಣ್ಣ? ನರಸಿಂಹಣ್ಣ. ಹಲೋ ಹಲೋ, ಇಲ್ಲಿ ಮನೆ ತವ ಇದ್ದೀನಿ ಅಣ್ಣ. ಯಾರು ಹೇಳಿ? ಕಾಫಿ ಆಯ್ತಾ ಅಣ್ಣ? ಕಾಫಿ ಕುಡಿತಾ ಇದ್ದೀನಿ ಅಣ್ಣ. ಓ, ಕುಡಿನೇ, ನಾಳೆ ಕುಡಿಯೋಕೆ. ಇನ್ನೇನಣ್ಣ ಸಮಾಚಾರ? ಆರೋಗ್ಯನ? ಒಂದ 60% ಆರೋಗ್ಯ. ಪರವಾಗಿಲ್ಲ. ದೇವ್ರು ದುಡ್ಡು ಕಾಸು ಏನ್ ಆರೋಗ್ಯ ಕೊಡ್ಬೇಕಣ್ಣ, ಅದೇ ಮುಖ್ಯ. ಇಲ್ಲಿ ಆರೋಗ್ಯನ ಏಕೆ ನೀವು ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಹೊಟ್ಟೆ ದಪ್ಪ ಅಷ್ಟೇ, ಆರೋಗ್ಯವಾಗಿ ಇದ್ದೀವಿ ಅಣ್ಣ. ಅದಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಬೆಳಗ್ಗೆ ಹೊತ್ತು ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಅರ್ಧ ಹೋಳ್ ನಿಂಬೆ ಹಣ್ಣು ಹಿಂಡು ಕುಡಿದ್ರೆ ಅಣ್ಣ, ಗೊಜ್ಜೆಲ್ಲ ಕರ್ಗೋಗುತ್ತೆ.